Hey guys, welcome back to Karnataka Educational Updates YouTube channel. ನೀವು ಕೋಡಿಂಗ್ ಗೆ ಬಿಗಿನರ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು PC MB ಬ್ಯಾಕ್ ಗ್ರೌಂಡ್ ಇಂದ ಬಂದು ನೀವು ಇಂಜಿನಿಯರಿಂಗ್ ಸೇರ್ಕೊಂಡಿರ್ಬೋದು. ನೀವು ಫಸ್ಟ್ ಇಯರ್ ಅಲ್ಲಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಆಗಿ ಕಲಿಲೇಬೇಕಾಗಿರುತ್ತೆ. ಇಲ್ಲಾಂದ್ರೆ ನೀವು ಪ್ರೋಗ್ರಾಮಿಂಗ್ ನ ಸ್ಟಾರ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಸ್ಕೂಲ್ ಲೆವೆಲ್ ಅಲ್ಲೇ. ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಸೊ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೋಡಿಂಗ್ ಅಂದ್ರೆ ಏನು, ಕೋಡಿಂಗ್ ನ ಹೇಗೆ ಸ್ಟಾರ್ಟ್ ಮಾಡೋದು ನೀವು ಬಿಗಿನರ್ ಆಗಿದ್ರೆ, ಮತ್ತೆ ಕೋಡಿಂಗು ಈಸಿನಾ ಕಷ್ಟನಾ ಅಥವಾ ಈಸಿ ಮಾಡ್ಕೊಂಡು ಹೇಗೆ ಕಲಿಯೋದು, ಮತ್ತೆ ಕೋಡಿಂಗ್ ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಮತ್ತೆ ಎಲ್ಲಾ ತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಕಲಿಬೇಕಾ, ಮತ್ತೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ನಾವು ಕೋಡಿಂಗ್ ಕಲಿಯೋಕೆ, ಮತ್ತೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡೋದು ಕೋಡಿಂಗ್ ನ ಡೈಲಿ, ಮತ್ತೆ ನಮ್ಗೆ ಲೈನ್ ಬೈ ಲೈನ್ ಕೋಡಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತೆ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇದೆಯಾ, ಅದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಈ ವಿಡಿಯೋನ 3 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಪಾರ್ಟ್ 1 ಅಂದ್ರೆ ಈ ವಿಡಿಯೋದಲ್ಲಿ ವಾಟ್ ಈಸ್ ಕೋಡಿಂಗ್ ಮತ್ತೆ ಹೌ ಟು ಸ್ಟಾರ್ಟ್ ಕೋಡಿಂಗ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಾನು ಇನ್ನೊಂದು ಪಾರ್ಟ್ 2 ವಿಡಿಯೋದಲ್ಲಿ ಕೋಡಿಂಗ್ ಈಸಿನಾ ಅಥವಾ ಯಾವ್ದಾ ಕೋಡಿಂಗ್ ಲ್ಯಾಂಗ್ವೇಜ್ ಯಾವ್ದು ಕಲಿಬೇಕು, ಮತ್ತೆ ಬೆಸ್ಟ್ ಪ್ಲಾಟ್ಫಾರ್ಮ್ಸ್ ಯಾವ್ದು, ಮತ್ತೆ ಲೈನ್ ಬೈ ಲೈನ್ ಕೋಡಿಂಗ್ ಕಲಿಯಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವ್ದು ಅನ್ನೋದು ಪಾರ್ಟ್ 2 ಅಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಪಾರ್ಟ್ 3 ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಲೈಕ್ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಲೈಕ್ ಹೇಗೆ ಲೈನ್ ಬೈ ಲೈನ್ ಕೋಡಿಂಗ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡೋದು ಅಂತ. ಸೊ ಅದರಿಂದ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ನಾನು ಯಾಕಪ್ಪ 3 ಪಾರ್ಟ್ ಮಾಡ್ತಿದೀನಿ ಅಂದ್ರೆ, ನಾನು ಒಂದೇ ಪಾರ್ಟ್ ಅಲ್ಲಿ ವಿಡಿಯೋ ಮಾಡಿದ್ರೆ ಅದು ತುಂಬಾ ಲೆಂತಿ ಆಗುತ್ತೆ, ಲೈಕ್ 20 to 30 ಮಿನಿಟ್ಸ್ ಕಂತ ಲಾಂಗ್ ಆಗುತ್ತೆ. ಸೊ ನಿಮ್ಗೂ ನೋಡಕ್ ಬೋರ್ ಆಗುತ್ತೆ. ಸೊ ಅದರಿಂದ ಏನ್ ಮಾಡ್ತಾ ಇದೀನಿ, 3 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದರಿಂದ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ಇನ್ಫಾರ್ಮೇಶನ್ ಸಿಗುತ್ತೆ, ಅವರು ಕೂಡ ಕಲಿತಾರೆ. ಆಮೇಲೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಮಾಡಿ. ಸೊ ನಾವೀಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಸೊ ಫಸ್ಟ್ ಕ್ವಶನ್ ಎಲ್ಲರೂ ಕೇಳೋದು ಏನು ಅಂದ್ರೆ, ವಾಟ್ ಈಸ್ ಕೋಡಿಂಗ್, ಕೋಡಿಂಗ್ ಅಂದ್ರೆ ಏನು, ನಾವು ಕೋಡಿಂಗ್ ಯಾಕೆ ಮಾಡ್ಬೇಕು, ಕೋಡಿಂಗ್ ಯಾಕೆ ಕಲಿಬೇಕು ಅಂತ. ಸೊ ಅದಕ್ಕೆ ನಾವು ಫಸ್ಟ್ ಕೋಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕೋಡಿಂಗ್, ವಾಟ್ ಈಸ್ ಕೋಡಿಂಗ್ ಅಂತ ನೀವು ಅಕಸ್ಮಾತ್ ಗೂಗಲ್ ಅಲ್ಲಿ ಹೋಗಿ ನಾವು ಸರ್ಚ್ ಮಾಡಿದ್ರೆ ನಿಮ್ಗೆ ಈ ತರ ಆನ್ಸರ್ ಬರುತ್ತೆ. ಕೋಡಿಂಗ್ ಇಸ್ ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಇನ್ಸ್ಟ್ರಕ್ಷನ್ ದಟ್ ಕಂಪ್ಯೂಟರ್ಸ್ ಕ್ಯಾನ್ ಇಂಟರ್ಪ್ರೆಟ್ ಅಂಡ್ ಫಾಲೋ. ಇಟ್ಸ್ ಆಲ್ಸೋ ನೋನ್ ಆಸ್ ಪ್ರೋಗ್ರಾಮಿಂಗ್ ಅಂತ. ಸೊ ನಾವೀಗ ಸಿಂಪಲ್ ಟರ್ಮ್ಸ್ ಅಲ್ಲಿ ಕೋಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನೀವು ಏನೋ ಒಂದು ಟಾಸ್ಕ್ ಮಾಡಬೇಕು, ಆ ಟಾಸ್ಕ್ ಮಾಡಕ್ಕೆ ನೀವು ಏನ್ ಫಸ್ಟ್ ಥಿಂಕ್ ಮಾಡ್ತಿದ್ರ ಅಂದ್ರೆ, ಯಾವ ಟಾಸ್ಕ್ ಮಾಡಬೇಕು, ಯಾವಾಗ ಆ ಟಾಸ್ಕ್ ನ ಮಾಡಬೇಕು, ಮತ್ತೆ ಹೇಗೆ ಮಾಡಬೇಕು ಆ ಟಾಸ್ಕ್ ನ ಅಂತ. ಸೊ ನಿಮ್ಗೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು ಅಡಿಷನ್ ಆಫ್ 2 ನಂಬರ್ಸ್ ಅನ್ನೋ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀರಿ. ಸೊ ನೀವು ಅದನ್ನ ಏನ್ ಮಾಡ್ತಾ ಇದ್ರೆ, ಟಾಸ್ಕ್ ಅಂದ್ರೆ ವಾಟ್ ಟು ಡೂ. 3 ಕ್ವಶನ್ ಬರುತ್ತೆ ಕೋಡಿಂಗ್ ಅಲ್ಲಿ, ವಾಟ್ ಟು ಡೂ, ವೆನ್ ಟು ಡೂ ಅಂಡ್ ಹೌ ಟು ಡೂ. ಯಾವಾಗ ಮಾಡ್ಬೇಕು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ, ಅಡಿಷನ್ ಆಫ್ 2 ನಂಬರ್ಸ್, 2 ನಂಬರ್ಸ್ ನ ಆಡ್ ಮಾಡ್ಬೇಕು. ಸೊ ನೀವು ಯಾವಾಗ ಮಾಡ್ತೀರಾ ಅಡಿಷನ್ ಆಫ್ 2 ನಂಬರ್ಸ್ ಅಂದ್ರೆ, ಯಾವಾಗ ಯೂಸರ್ ಪ್ರೋಗ್ರಾಮ್ ನ ರನ್ ಮಾಡ್ತಾರೋ ಅವಾಗ ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ಬೇಕು. ಹೇಗ್ ಮಾಡ್ತೀರಾ, ಜಸ್ಟ್ ಪ್ಲಸ್ ಸಿಂಬಲ್ ಯೂಸ್ ಮಾಡಿ ಮಾಡ್ತೀರಾ. ಸೊ ಇದು ಬೇಸಿಕ್ ಆಯ್ತು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಸೊ ಯಾರೋ ಒಬ್ಬ ಯೂಸರ್ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ SSP ವೆಬ್ಸೈಟ್ ಅಂತಾನೆ ತಗೊಳ್ಳೋಣ. ನೀವು SSP ವೆಬ್ಸೈಟ್ ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SSP ವೆಬ್ಸೈಟ್ ಓಪನ್ ಆಗುತ್ತೆ. ಆಮೇಲೆ ನೀವು ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಸೊ ಇವಾಗ ನಾನು ನಿಮ್ಗೆ SSP ಹೋಮ್ ಪೇಜ್ ಎಕ್ಸಾಂಪಲ್ ಕೊಟ್ಟೆ. ಅದಕ್ಕೆ ಈ 3 ಕ್ವಶನ್ ಕಂಪೇರ್ ಮಾಡಿದ್ರೆ, ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು SSP ವೆಬ್ಸೈಟ್ ಅಲ್ಲಿ ಇದ್ದೀರಾ. ನಿಮ್ಗೆ ಅಲ್ಲಿ ಇಫ್ ಯು ಆರ್ ಎಕ್ಸಿಸ್ಟಿಂಗ್ ಇಯರ್ ಪ್ಲೀಸ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಕಾಣಿಸುತ್ತೆ. ನೀವು ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಕ್ಕೆ ಅಂತ ತೋರಿಸುತ್ತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಪೇಜ್ ಅಲ್ಲಿ ಇದ್ದೀರಾ. ವಾಟ್ ಟು ಡೂ ಅಂದ್ರೆ, ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲಾಗಿನ್ ಪೇಜ್ ಓಪನ್ ಆಗ್ಬೇಕು, ಅದು ವಾಟ್ ಟು ಡೂ. ವೆನ್ ಟು ಡೂ ಅಂದ್ರೆ ಕ್ಲಿಕ್ ಮಾಡಿದಾಗ ಓಪನ್ ಆಗಬೇಕು, ಕ್ಲಿಕ್ ಮಾಡ್ದೇನೆ ಅದು ಓಪನ್ ಆಗಬಾರ್ದು. ಸೊ ವೆನ್ ಟು ಡೂ ಅಂದ್ರೆ ನೀವು ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗಬೇಕು. ಸೊ ಅದು ವೆನ್ ಟು ಡೂ. ಸೊ ಹೌ ಟು ಡೂ ಹೇಗೆ ಅಂದ್ರೆ, ಲೈಕ್ ಇವಾಗ ನೀವು ಇಫ್ ಯುವರ್ ಎಕ್ಸಿಸ್ಟಿಂಗ್ ಯೂಸರ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಬಟನ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲಾಗಿನ್ ಪೇಜ್ ಓಪನ್ ಆಗಬೇಕು. ಆ ಲಾಗಿನ್ ಪೇಜ್ ಓಪನ್ ಆಗೋ ತರ ನೀವು ಹೇಗೆ ಲಾಜಿಕ್ ಥಿಂಕ್ ಮಾಡ್ತೀರಾ ಅನ್ನೋದೇ ಹೌ ಟು ಡೂ. ಅದಕ್ಕೆ ನೀವು ಆಂಕರ್ ಟ್ಯಾಗ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಆನ್ ಕ್ಲಿಕ್ ಫಂಕ್ಷನ್ ಕೂಡ ಯೂಸ್ ಮಾಡೋದು. ಬಟ್ ಅದು HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ. ಸೊ ನೀವು ಪ್ರೋಗ್ರಾಮಿಂಗ್ ಕಲಿತಾಗ ಇದೆಲ್ಲ ನಿಮ್ಗೆ ಅದಾಗದೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್, ಹೌ ಟು ಸ್ಟಾರ್ಟ್ ಕೋಡಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಎಲ್ಲರೂ ಕೇಳೋದು ನನ್ನ, ಹೇಗೆ ಸ್ಟಾರ್ಟ್ ಮಾಡೋದು ನಾವು ಕೋಡಿಂಗ್. ಸೊ ನಮ್ಗೆ ಏನು ಗೊತ್ತಿಲ್ಲ, ನಾವು ಬಿಗಿನರ್, ಕೋಡಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಕೋಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಇವಾಗ ಕೋಡಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು. ಓಕೆ, ನಮ್ಗೆ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಲಾಜಿಕ್ ಹೇಗೆ ಥಿಂಕ್ ಮಾಡೋದು ಅಂತ ಗೊತ್ತಾಯ್ತು, ಅದನ್ನ ಹೇಗೆ ಕೋಡ್ ಮಾಡೋದು ಅಂತ ನೋಡೋದಾದ್ರೆ,
ಸೊ ನೀವು ಬೇಸಿಕ್ಸ್ ಇಂದ ಕಲಿಬೇಕಾಗುತ್ತೆ. ಸೊ ಬೇಸಿಕ್ಸ್ ಇಂದ ಕಲಿಬೇಕು ಅಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸಿ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಇಲ್ಲ ಅಂದ್ರೆ ಜಾವಾ ಆಗಿರ್ಬೋದು, C++ ಆಗಿರ್ಬೋದು, ಯಾವ್ದಾದ್ರು ಒಂದು ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ. ಬಟ್ ನಮ್ಗೆ ಯಾವ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ನಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒಂದ್ ಸಜೆಷನ್ ಕೊಡಿ ಅಂತ ಕೇಳೋದಾದ್ರೆ, ಅಕಸ್ಮಾತ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಇರೋದು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆಗಿದ್ರೆ ನಿಮ್ಗೆ ಆಲ್ರೆಡಿ ಒಂದು ಮ್ಯಾಂಡೇಟರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಇದ್ದೇ ಇರುತ್ತೆ. ಸೊ ನೀವು ಆ ಮ್ಯಾಂಡೇಟರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಅಂತ ತಿಳ್ಕೊಳ್ಳಿ, ಅದನ್ನ ತಿಳ್ಕೊಂಡು ಅದನ್ನೇ ಕಲೀರಿ. ಯಾಕಂದ್ರೆ ನಿಮ್ಗೆ ಅವರು ಕಾಲೇಜಲ್ಲಿ ಹೇಳ್ಕೊಡೋದ್ರಿಂದ ಮತ್ತೆ ನೀವು ಕಲಿಯೋದ್ರಿಂದ ನಿಮ್ಗೆ ಒಂದು ಫ್ಲೂಯೆನ್ಸಿನೂ ಸಿಗುತ್ತೆ, ನಿಮ್ಗೆ ಅದು ಕಲಿಯಕ್ಕೂ ಈಸಿ ಆಗುತ್ತೆ. ಸೊ ನೀವು ಕಾಲೇಜಲ್ಲೂ ಅದನ್ನೇ ಕಲಿತೀರಾ, ಮನೆಯಲ್ಲೂ ಅದನ್ನೇ ಕಲಿಯೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದೇನು ಅಂದ್ರೆ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತ್ರೆ ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ತುಂಬಾ ಈಸಿ ಇರುತ್ತೆ. ಇದು ತುಂಬಾ ಬೇಸಿಕ್ ಕೋಡಿಂಗ್ ಕ್ವಶನ್. ನೀವು ಅಡಿಷನ್ ಆಫ್ 2 ನಂಬರ್ಸ್ ಇರ್ಬೋದು, ಸಬ್ಟ್ರಾಕ್ಷನ್ ಆಫ್ 2 ನಂಬರ್ಸ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್ ಇರ್ಬೋದು, ಅಥವಾ ಡಿವಿಷನ್ ಆಫ್ 2 ನಂಬರ್ಸ್ ಇರ್ಬೋದು ಅಂತ ನೀವೇ ಮಾಡಕ್ ಟ್ರೈ ಮಾಡಿ. ಸೊ ಏನ್ ಮಾಡಿ ಅಂದ್ರೆ ಫಸ್ಟ್ ಅವ್ರು ನಿಮ್ಗೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳೇ ಕೊಡ್ತಾರೆ, ಹೇಗೆ ಅಡಿಷನ್ ಆಫ್ 2 ನಂಬರ್ಸ್ ಮಾಡೋದು, ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್ ಮಾಡೋದು, ಅಥವಾ ಡಿವಿಷನ್ ಆಫ್ 2 ನಂಬರ್ಸ್ ಮಾಡೋದು ಕಾಲೇಜಲ್ಲಿ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಫಸ್ಟ್ ಅವ್ರು ಏನು ಹೇಳ್ಕೊಡ್ತಿದಾರೆ ನೋಡ್ಕೊಳ್ಳಿ, ಆಮೇಲೆ ಅವ್ರು ಹೇಳ್ಕೊಡೋದ್ರ ಬೇಸಿಸ್ ಮೇಲೆ ನೀವು ಓನ್ ಆಗಿ ಟ್ರೈ ಮಾಡಿ. ಇವಾಗ ಅವ್ರು ಅಡಿಷನ್ ಆಫ್ 2 ನಂಬರ್ಸ್ ಹೇಳಿದ್ರೆ ನೀವು ಅಡಿಷನ್ ಆಫ್ 3 ನಂಬರ್ಸ್ ಟ್ರೈ ಮಾಡಿ, ಸಿಂಪಲ್ ಇರುತ್ತೆ. ಮತ್ತೆ ಪ್ಲಸ್ ಇನ್ನೊಂದು ನಂಬರ್ ಹಾಕ್ಬೇಕು ಅಷ್ಟೇನೆ. ಆ ತರ ಟ್ರೈ ಮಾಡಿ. ಯಾವಾಗ ನೀವು ಟ್ರೈ ಮಾಡ್ತೀರೋ ಅವಾಗ ನಿಮ್ಗೆ ಕೋಡಿಂಗ್ ಕಲಿಯಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ ನಿಮ್ಗೆ ಅಕಸ್ಮಾತ್ ಕೋಡಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಎರರ್ಸ್ ಬಂದ್ರೆ ಜಸ್ಟ್ ಏನ್ ಮಾಡಿ ಅಂದ್ರೆ ನಿಮ್ಮ ಕರೆಕ್ಟ್ ಕೋಡ್ ಏನಿರುತ್ತೆ ಆ ಕರೆಕ್ಟ್ ಕೋಡ್ ಜೊತೆ ನಿಮ್ಮ ಮಿಸ್ಟೇಕ್ ಆಗಿರೋ ಕೋಡ್ ನ ಕಂಪೇರ್ ಮಾಡಿ. ಯಾಕೆ ಎರರ್ ಬರ್ತಾ ಇದೆ, ಏನ್ ಮಿಸ್ಟೇಕ್ ಆಗಿದೆ ಕಂಪೇರ್ ಮಾಡಿದಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿ ಸೆಮಿಕೋಲನ್ ಮಿಸ್ ಆಗಿದೆ, ಅಥವಾ ಏನೋ ಒಂದು ಆಲ್ಫಾಬೆಟ್ ಮಿಸ್ ಮಾಡಿದೀನಿ, ಅಥವಾ ಯಾವ್ದೋ ಒಂದು ಸಿಂಬಲ್ ಮಿಸ್ ಆಗಿದೆ, ಅಥವಾ ಕ್ಲೋಸಿಂಗ್ ಬ್ರಾಕೆಟ್ಸ್ ಏನೋ ಮಿಸ್ ಮಾಡಿದೀನಿ ಅಂತ ಕಂಪೇರ್ ಮಾಡಿದಾಗ ನೀವು ಕಲಿತೀರಾ. ನೀವು ಎರರ್ಸ್ ಇಂದ ಯಾವಾಗಲೂ ಮಿಸ್ಟೇಕ್ ಮಾಡಿದಾಗ್ಲೇ ನೀವು ಕಲಿಯಕ್ ಆಗೋದು. ಸೊ ನೀವು ಆ ಮಿಸ್ಟೇಕ್ ಮಾಡಿದಾಗ ನೀವು ಅದನ್ನ ತಿಳ್ಕೊಂಡಾಗ ಸೊ ನೆಕ್ಸ್ಟ್ ಟೈಮ್ ನೀವು ಮಾಡಕ್ ಹೋದಾಗ ನೀವು ಆ ಮಿಸ್ಟೇಕ್ ನ ಮಾಡಲ್ಲ ಮತ್ತೆ ರಿಟರ್ನ್. ಸೊ ಇದು ಬೇಸಿಕ್ಸ್ ಹೇಗ್ ಬಿಗಿನ್ ಮಾಡೋದು ಅಂತ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ತುಂಬಾ ಜನ ಏನ್ ಅನ್ಕೊಂತಾರೆ, ಅವರು ಬಯಾಲಜಿ ಬ್ಯಾಕ್ ಗ್ರೌಂಡ್ ಇಂದ ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತಾರೆ. ಸೊ ಅವ್ರ ಬಗ್ಗೆನೇ ಡೌಟ್ ಪಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ ಕೈಲಿ ಕಲಿಯಕ್ ಆಗುತ್ತಾ, ನಾನು ಕೋಡಿಂಗ್ ಕಲಿಬಹುದು, ಯಾಕಂದ್ರೆ ಆಲ್ರೆಡಿ PCMC ಕಂಪ್ಲೀಟ್ ಮಾಡಿ ಕೂಡ ಎಷ್ಟೋ ಜನ ಬಂದಿರ್ತಾರೆ. ಸೊ ಅವ್ರಿಗೆ ಆಲ್ರೆಡಿ ಕೋಡಿಂಗ್ ಬಗ್ಗೆ ಒಂಚೂರು ನಾಲೆಜ್ ಇರುತ್ತೆ. ಸೊ ನಾವು ಅವ್ರ ಜೊತೆ ಕಾಂಪಿಟೇಷನ್ ಮಾಡಕ್ ಆಗುತ್ತಾ, ಕಾಂಪಿಟೇಷನ್ ಇಲ್ಲ ಅಂದ್ರೆ ಅಕಸ್ಮಾತ್ ನಾವು ಕಲಿಯಕ್ ಆಗುತ್ತಾ, ನಮ್ಗೆ ಜಾಬ್ ಸಿಗುತ್ತಾ ಇಂಜಿನಿಯರಿಂಗ್ ಅಲ್ಲಿ ಅಂತ. ಸೊ PCMB ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ನಿಮ್ ಕಾಲೇಜಲ್ಲಿ ಫಸ್ಟ್ ಇಯರ್ ನೀವು ಸೇರ್ಕೊಂಡಾಗ ಇಂಜಿನಿಯರಿಂಗ್ ಅವ್ರು ಬೇಸಿಕ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ತಲೆ ಕೆಡ್ಸ್ಕೋಬೇಡಿ. ಮತ್ತೆ ನೀವೇನಾದ್ರು ನನ್ನ ಕೇಳಿದ್ರೆ ಒಂದ್ ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಜೆಸ್ಟ್ ಮಾಡಿ ಅಂತ, ನಾನು ನಿಮ್ಗೆ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನೀವು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸರ್ ಫ್ರೆಂಡ್ಲಿನೂ ಇದೆ, ಕಲಿಯಕ್ಕೂ ತುಂಬಾ ಈಸಿ ಆಗುತ್ತೆ. ಮತ್ತೆ ನೀವು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಾಗ ನಿಮ್ಗೆ ಮತ್ತೆ ಯಾವ್ದಾದ್ರು ನೀವು ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂದ್ರೆ ನಿಮ್ಗೆ ಅಷ್ಟು ಡಿಫಿಕಲ್ಟಿನ ನೀವೇನು ಫೇಸ್ ಮಾಡೋದು. ಸೊ ಅದರಿಂದ ನಾನು ನಿಮ್ಗೆ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಸಜೆಸ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಸೇರ್ಕೊಂಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇನ್ನಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.